ಎಲ್ಲರಿಗೂ ನಮಸ್ತೆ. ದೀಪಾವಳಿಯ ಮಾಹಿತಿ ನಿಮಗಾಗಿ. ದೀಪಾವಳಿ ಅಕ್ಟೋಬರ್ 20ರಂದು ಆಚರಿಸಲಾಗುತ್ತದೆ. ಇದು ಲಕ್ಷ್ಮೀ ಪೂಜೆ ಮತ್ತು ನೀರು ತುಂಬುವ ಹಬ್ಬದ ಸಂಪ್ರದಾಯಗಳನ್ನು ಒಳಗೊಂಡಿದೆ. ನೀರು ತುಂಬುವ ಹಬ್ಬವು ಅಕ್ಟೋಬರ್ 18ರಂದು ಧನತ್ರಯೋದಶಿಯಂದು ಪ್ರಾರಂಭವಾಗುತ್ತದೆ. ಅಕ್ಟೋಬರ್ 19ರಂದು ನರಕ ಚತುರ್ದಶಿ, ಅಕ್ಟೋಬರ್ 20ರಂದು ಮುಖ್ಯ ದೀಪಾವಳಿ ಲಕ್ಷ್ಮೀ ಪೂಜೆ, ಅಕ್ಟೋಬರ್ 22ರಂದು ಗೋವರ್ಧನ ಪೂಜೆ ಮತ್ತು ಅಕ್ಟೋಬರ್ 23ರಂದು ಬ್ರಹ್ಮ ಮಹೋತ್ಸವ ಸಹೋದರರ ಹಬ್ಬ ನಡೆಯುತ್ತದೆ. ದೀಪಾವಳಿ ಹಬ್ಬದ ಸಂಪ್ರದಾಯಗಳು 2025ರ ಧನತ್ರಯೋದಶಿ ಅಕ್ಟೋಬರ್ 18 ಚಿನ್ನ, ಬೆಳ್ಳಿ ಮತ್ತು ಪಾತ್ರೆಗಳಂತಹ ಹೊಸ ವಸ್ತುಗಳನ್ನು ಖರೀದಿಸುವ ಪದ್ಧತಿ ಇದೆ. ಮನೆಯನ್ನು ಸ್ವಚ್ಛಗೊಳಿಸಿ ಅಲಂಕರಿಸಲಾಗುತ್ತದೆ. ನರಕ ಚತುರ್ದಶಿ ಅಕ್ಟೋಬರ್ 19 ನರಕಾಸುರನ ಸಂಹಾರದ ದಿನವಾಗಿದೆ. ಈ ದಿನ ಬೆಳಗ್ಗೆ ತೈಲಾಭ್ಯಂಗ ಸ್ನಾನ ಮಾಡಬೇಕು. ದುಷ್ಟಶಕ್ತಿಗಳನ್ನು ದೂರವಿಡಲು ದೀಪಗಳನ್ನು ಬೆಳಗಿಸಲಾಗುತ್ತದೆ. ನೀರು ತುಂಬುವ ಹಬ್ಬ ಮನೆಯನ್ನು ಸ್ವಚ್ಛಗೊಳಿಸಿ ಹಂಡೆ ಪಾತ್ರೆಗಳನ್ನು ಶುದ್ಧಗೊಳಿಸಿ ಹೊಸ ನೀರು ತುಂಬಿ ಅಲಂಕರಿಸಲಾಗುತ್ತದೆ. ಗಂಗೆಯನ್ನು ಪೂಜಿಸಿ ದೀಪ ಬೆಳಗಿಸಲಾಗುತ್ತದೆ. ದೀಪಾವಳಿ ಮತ್ತು ಲಕ್ಷ್ಮೀ ಪೂಜೆ ಅಕ್ಟೋಬರ್ 20 ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ಮನೆಯನ್ನು ದೀಪಗಳಿಂದ ಮತ್ತು ರಂಗೋಲಿಯಿಂದ ಅಲಂಕರಿಸಲಾಗುತ್ತದೆ. ಶುಭ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆ ಮಾಡಲಾಗುತ್ತದೆ. ಸಿಹಿ ತಿಂಡಿಗಳನ್ನು ಹಂಚಿ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಗೋವರ್ಧನ ಪೂಜೆ ಅಕ್ಟೋಬರ್ 22 ಶ್ರೀಕೃಷ್ಣನು ಗೋವರ್ಧನ ಬೆಟ್ಟವನ್ನು ಎತ್ತುವ ಸಂಕೇತ. ಅನ್ನ ಸಂತರ್ಪಣೆ ಮತ್ತು ಇತರ ಪೂಜೆಗಳು ನಡೆಯುತ್ತವೆ. ಸಹೋದರರ ಹಬ್ಬ ಅಕ್ಟೋಬರ್ 23 ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಸಂಭ್ರಮಿಸಲಾಗುತ್ತದೆ. ದೀಪಾವಳಿ ಮತ್ತು ಲಕ್ಷ್ಮೀ ಪೂಜೆ ವಿಧಾನ. ಶುದ್ಧೀಕರಣ. ಪೂಜೆಗೂ ಮೊದಲು ಮನೆಯನ್ನು ಗಂಗಾಜಲದಿಂದ ಶುದ್ಧೀಕರಿಸಿ. ಪ್ರತಿಷ್ಠಾಪನೆ. ಗಣಪತಿ ಮತ್ತು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪಿಸಿ. ದೀಪ ಬೆಳಗಿಸುವುದು. ಗಣೇಶ ಮತ್ತು ಲಕ್ಷ್ಮೀದೇವಿಗೆ ದೀಪ ಬೆಳಗಿಸಿ. ಲಕ್ಷ್ಮೀದೇವಿಗೆ ತಿಲಕ ಹಚ್ಚಿ ಪೂಜೆ ಮಾಡಿ. ಲಕ್ಷ್ಮೀದೇವಿಗೆ ಹೂವುಗಳನ್ನು ಅರ್ಪಿಸಿ. ಲಕ್ಷ್ಮೀ ಮಂತ್ರಗಳನ್ನು ಪಠಿಸಿ. ಪೂಜೆಯ ಕೊನೆಯಲ್ಲಿ ಆರತಿ ಮಾಡಬೇಕು. ದೀಪಗಳ ಮಹತ್ವ. ಮಹಾಲಕ್ಷ್ಮಿ ದೀಪದ ಎಣ್ಣೆಯಲ್ಲಿ ನೆಲೆಸಿರುತ್ತಾಳೆ ಎಂದು ನಂಬಲಾಗಿದೆ. ಆದ್ದರಿಂದ ದೀಪವನ್ನು ಊದಿ ಆರಿಸಬಾರದು. ಸ್ನೇಹಿತರೆ, ದೀಪಾವಳಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.